ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ, ಬೆಂಗಳೂರಿಗೆ ಸಂಬಂಧಪಟ್ಟಂತ ಖಾತೆಯನ್ನು ವಹಿಸಿಕೊಂಡಾದ ಮೇಲೆ ಸುಮಾರು 8 ತಿಂಗಳಿಂದ ಸತತ ಪ್ರಯತ್ನದಿಂದ ಬೆಂಗಳೂರಿನ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಶವಂತಪುರ ಮತ್ತೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕುಂದು ಕೊರತೆಗಳನ್ನ ಹೇಳ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು, ಸ್ಥಳದಲ್ಲೇ ಪರಿಹಾರ ಮಾಡ್ತಕ್ಕಂಥದ್ದನ್ನ ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಇದುವರೆಗೂ ಏನೆಲ್ಲ ಕ್ಷೇತ್ರದಲ್ಲಿ ನಡೆದಿದೆ 100% ಇದು ಸಕ್ಸಸ್ ಆಗಿದೆ. ಯಾರು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿ ಕೆಲಸ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ನಮಗೆ ರಿಪ್ಲೈ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬಂದಂತಹದ್ದು. ಇವತ್ತು ಮೊನ್ನೆ ತಾನೇ ನಡೆದಂತಹ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿದ್ದೆ. ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನು 5 ಕಸದ ಘಟಕಗಳಿದೆ, ಆ ಘಟಕಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ನಮ್ಮಲ್ಲಿ ಶುದ್ಧವಾದ ಗಾಳಿ ವಾತಾವರಣವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡಿ ಬಜೆಟ್ನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ 4 ಕಡೆ 50ರಿಂದ 100 ಎಕರೆ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಕಸದ ಘಟಕಗಳನ್ನ ಶಿಫ್ಟ್ ಮಾಡಿ ಒಂದು ಕಡೆ ಅದನ್ನ ಕ್ಲೀನ್ ಆಗಿ ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ತುಂಬು ಹೃದಯದಿಂದ ಅಭಿನಂದನೆಯನ್ನ ಹೇಳ್ತೇನೆ. ಎರಡನೇದು, ಕುಡಿಯುವ ನೀರಿನ ಆಹಾಕಾರ ಎದ್ದಿದೆ. 110 ಹಳ್ಳಿ ವ್ಯಾಪ್ತಿ ಇವತ್ತು ಅವ್ರು ಆಲ್ರೆಡಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರು ಕೂಡ ಅವರ ಸತತ ಪ್ರಯತ್ನ, ಯಾಕೆಂದ್ರೆ ಅವ್ರದ್ದು ಬೆಂಗಳೂರು ಸೌತ್ ಬರ್ತದೆ, ಆನೇಕಲ್ ಬರ್ತದೆ, ಅದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಇಷ್ಟು ಹೊತ್ತಿಗೆ ಏನು ಈ ಫಾರೆಸ್ಟ್ನವರು ತಕರಾರು ಮಾಡಿದ್ರು ಅದು ಯಾರಾದ್ರೂ ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡಿದ್ರೆ ಇವತ್ತು 4 ತಿಂಗಳ ಹಿಂದೆನೆ ನಮಗೆ 110 ಹಳ್ಳಿಗೆ ಕುಡಿಯುವ ನೀರು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ನವರು ತಕರಾರು, ಆ BWSSB ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಂಜರಿಕೆಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಸನ್ಮಾನ್ಯ ಡಿ.ಕೆ. ಸುರೇಶ್ ರವರ ಸತತ ಪ್ರಯತ್ನ, ಒಂದು ಕಮಿಟ್ಮೆಂಟ್, ಆ ಫಾರೆಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇತ್ತು ಅದನ್ನ ಸಾಲ್ವ್ ಮಾಡಿ 110 ಹಳ್ಳಿಗೆ ಬರಬೇಕಾದಂತ ಕಾವೇರಿ 5th ಸ್ಟೇಜ್ ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತಕ್ಕಂಥದಕ್ಕೆ ಆಗ್ತದೆ. ಇವತ್ತು ಮಾರ್ಚ್ ಎಂಡಿಂಗ್, ಏಪ್ರಿಲ್ 1st ವೀಕ್ಗೆ ಆ ಕಾವೇರಿ 5th ಸ್ಟೇಜ್ ಏನಿದೆ ಇದ್ದಂತ ಅಡಚಣೆಗಳೆಲ್ಲ ಕೂಡ ನಿವಾರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಕನಕಪುರ ರೋಡ್ ಇವತ್ತು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು MP ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ, ಕನಕಪುರದ ನೈಸ್ ಜಂಕ್ಷನ್, ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕಪುರ ಗಂಟ 4 ರಸ್ತೆಗಳನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಏನೆಲ್ಲ ಮಾಡಬಹುದು, ಸಾರ್ವಜನಿಕರಿಗೆ ಮನಸ್ಸು ಮಾಡಿದ್ರೆ ಏನೆಲ್ಲ ಅಮೌಂಟಿನ ತರಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರು ಮಾಡ್ತಕ್ಕಂಥದ್ದು. ಅದಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರಿಗೆ 110 ಹಳ್ಳಿ ವ್ಯಾಪ್ತಿಗೆ ಏನೇನು ಅಡಚಣೆ ಇತ್ತು, ಮತ್ತೆ ಕನಕಪುರ ರೋಡ್ 4 ಪಥದ ರಸ್ತೆ, ಮಾಗಡಿಯ 4 ಪಥದ ರಸ್ತೆ ಏನು ಅದಕ್ಕೆಲ್ಲ ಬಹಳ ಕಮಿಟ್ಮೆಂಟ್ ಇಂದ ಎಲ್ಲ ಸುಲಲಿತವಾಗಿ ರಸ್ತೆಗಳಾಗ್ತಕ್ಕಂಥದಕ್ಕೆ ಅವರಿಗೆ ಕೂಡ ನಾನು ಡಿ.ಕೆ. ಸುರೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತೇನೆ. ನಮ್ಮ 110 ಹಳ್ಳಿಗೆ ಸುಮಾರು 200 ಕೋಟಿಯನ್ನ ಬಿಡುಗಡೆ, ಸುಮಾರು 200 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿ
ಎಲ್ಲೆಲ್ಲಿ 110 ವ್ಯಾಪ್ತಿ ಮಿಸ್ಸಿಂಗ್ ಬಿಟ್ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಆ 110ಗೆ ನೀರನ್ನ ಕೊಡ್ತಕ್ಕಂತ ಸಾಹಸವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಗೆ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕೆಂಪೇಗೌಡ ಬಡಾವಣೆ ಏನಿದೆ ಅದಕ್ಕೆ 14 ಹಳ್ಳಿಗೆ ಕುಡಿಯುವ ನೀರು ಮತ್ತೆ UGD ಮಾಡ್ತಕ್ಕಂಥದ್ದಕ್ಕೂ ಕೂಡ ವಿಶೇಷವಾದ ಗಮನ ಹರಿಸಬೇಕಾಗ್ತದೆ. ರೈತರಿಗೆ ಏನು 40% ಸೈಟ್ ನ ಕೊಡಬೇಕು ಅದನ್ನ ಇನ್ನೂ ಕೊಡದೇ ಇರ್ತಕ್ಕಂಥದ್ದು ಕೂಡ ರೈತರು ಬಹಳ ನೊಂದ್ಕೊಂಡಿದ್ದಾರೆ. ಜೊತೆಗೆ ಏನು ರೋಡ್ ಆಗ್ತಾ ಇದೆ ಅದಕ್ಕೆ 50% ಡೆವಲಪ್ಮೆಂಟ್ ಸೈಟ್ಸ್ ಏನ್ ಕೊಡಬೇಕು ಅದನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಕೂಡ ವಿಶೇಷವಾಗಿ ಗಮನ ಹರಿಸಬೇಕು ಅಂತ ಕೂಡ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಏರೋಹಳ್ಳಿಲಿ ಸರ್ವೆ ನಂಬರ್ 38, 39 ಎಲ್ಲ ಸುತ್ತಮುತ್ತ ಅದನ್ನ ಅಕ್ವಿಷನ್ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿಗಲ್ಗೆ ಕಟ್ತಾ ಇದ್ದಾರೆ. 50, 80 ಮಾಡಿ ಮಾರಾಟ ಮಾಡ್ತಕ್ಕಂಥದ್ದನ್ನು ಕೂಡ ಅವರೆಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಕೈಲಿ ಅದನ್ನ ಡೀಟೇಲ್ಸ್ ಎನ್ಕ್ವೈರಿ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೆ. ಅದು ಎನ್ಕ್ವೈರಿಗೆ ತಾವು ಕೂಡ ಇವತ್ತು ರೆಪ್ರೆಸೆಂಟೇಷನ್ ಕೊಡ್ತಾರೆ, ಅದನ್ನು ಕೂಡ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡ್ತೇನೆ. ಕೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಒಂದು ಬ್ರಿಡ್ಜು ಭಾರಿ ವೀಕ್ ಆಗ್ಬಿಟ್ಟಿದೆ, ತಾವು ಬಡ್ಜೆಟ್ ನಲ್ಲಿ ಸೇರಿಸಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. RV ಕಾಲೇಜ್ ಎದುರುಗಡೆ ಅಲ್ಲಿ ಮೈಸೂರು ರೋಡ್ ಇಂದ ನಮ್ಮ ಕೆಂಗೇರಿ ಉಪನಗರ ಬರ್ತಕ್ಕಂಥ ಒಂದು ಬ್ರಿಡ್ಜ್ ಕೂಡ ಅದನ್ನು ಕೂಡ ತಮಗೆ ಕೊಟ್ಟಿದ್ದೇನೆ. ಕೆಂಗೇರಿಯಿಂದ ಬರ್ತಕ್ಕಂಥ ಬ್ರಿಡ್ಜ್ಗೆ ಮಾಡ್ತಕ್ಕಂಥದಕ್ಕೆ ತಾವು ಆದೇಶ ಕೂಡ ಮಾಡಿದಿರಿ, DPR ಕೂಡ ಆಗ್ತಾ ಇದೆ. ಇನ್ನು ಅನೇಕ ಚಟುವಟಿಕೆಗಳು ಡೆವಲಪ್ಮೆಂಟ್ಗೆ ಬೇಕಾದಷ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದೀರಿ, ಕುಡಿಯುವ ನೀರಿಗೆ ಕೊಟ್ಟಿದ್ದೀರಿ. 94 cc ಸ್ವಲ್ಪ ತಡ ಆಗ್ತಾ ಇದೆ, ಬೆಂಗಳೂರು ನಾರ್ತ್ನಲ್ಲಿ ತಡವಾಗ್ತಾ ಇರ್ತಕ್ಕಂಥದ್ದು ಕೂಡ 100 ಜನರಿಗೆ 94 cc ಕಾರ್ಯಕ್ರಮ ಏನಿದೆ ಅದನ್ನ ತೊಂದರೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ, ಈ ಕುಡಿಯುವ ನೀರಿನ ಘಟಕಗಳು ಪ್ರಾಮಾಣಿಕವಾಗಿ ಕೈಯೋ ಕಾಲು ಕಟ್ಟಿ ನೀರಿನ ಘಟಕಗಳು ಮಾಡ್ತೇವೆ. ಅದು ಜನಪ್ರತಿನಿಧಿಯಾದ ನಾನು ನನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಈ ಡಿಪಾರ್ಟ್ಮೆಂಟ್ನವರು, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್, JC ಅಂಡ್ ಅದರ್ ಆಫೀಸರ್ಸ್ ಮಾಡಲಿಲ್ಲ. ಇವತ್ತು ಯಾರು ಟೆಂಡರ್ ಮಾಡಿದ್ದಾರೆ 100ಕ್ಕೆ 99 ಕುಡಿಯುವ ಘಟಕಗಳು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಅವ್ಯವಸ್ಥೆ ಕಾರಣ ಅಧಿಕಾರಿಗಳು. ನಾನು ಯಶವಂತಪುರ ಕ್ಷೇತ್ರದ ಶಾಸಕ ಇದ್ದೇನೆ, ಅಟ್ಲೀಸ್ಟ್ ನನ್ನ ಒಂದು ಮಾತು ಕೇಳಬೇಕಾಗಿತ್ತು. ಈ ಕುಡಿಯುವ ನೀರಿನ ಘಟಕಗಳು ಏನೆಲ್ಲ ಆಗ್ತಾ ಇದೆ ಎಲ್ಲ ಟೆಂಡರ್ ಮಾಡ್ಬಿಟ್ರು. 500ರಿಂದ 50,000ದಿಂದ 60,000 ಟೆಂಡರ್ ಹಾಕಿದ್ದಾರೆ. 100ಕ್ಕೆ 99 ನೀರಿನ ಘಟಕಗಳು ಇವತ್ತು ನಿಲ್ಸೋಗಿದೆ, ಮುಚ್ಚೋಗಿದೆ. ಯಾಕೆ ಇವೆಲ್ಲ ಇಲ್ಲಿಗಲ್ಲಿಗೆ ಮಾಡ್ತೀರ ಅಂತಕ್ಕಂಥದ್ದು ನನಗೆ ಅರ್ಥವಾಗ್ತಾ ಇಲ್ಲ. ಕುಡಿಯುವ ನೀರಿನ ಘಟಕಗಳು ಇಲ್ಲ ಅಂತಂದ್ರೆ ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ. ಅಟ್ಲೀಸ್ಟ್ ಸೌಜನ್ಯಕ್ಕೆ ಆದ್ರೂ ಯಶವಂತಪುರದ ಶಾಸಕರು ಇದ್ದಾರೆ, ಜನಪ್ರತಿನಿಧಿ ಇದ್ದಾರೆ, ಅವ್ರನ್ನ ಕೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಮಾತಾಡ್ಲಿಲ್ಲ. ಇಂಜಿನಿಯರ್ಸ್ ಕೇಳಿದ್ರೆ ಯಾವ ಜನಪ್ರತಿನಿಧಿನೂ ಬೇಕಾಗಿಲ್ಲ ರೀ, ನನ್ನ ಆಫೀಸರ್ಸ್ ನಾನು ಹೇಳ್ತೀನಿ ನೀವು ಮಾಡಿ ಅಂತಕ್ಕಂಥ ಇಂಥ ದುರಂಕಾರದ ಮಾತುಗಳನ್ನು ಆಡ್ತಿದ್ದಾರೆ. ಆದ್ರೆ ಈ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸದಲ್ಲಿ ಈ ಅಧಿಕಾರಿಗಳಿಂದ ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ ದೃಷ್ಟಿ. ಇವತ್ತು ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಬೆಂಗಳೂರಿಗೆ ಡೆವಲಪ್ಮೆಂಟ್ ಕೊಟ್ಟರು 100ಕ್ಕೆ 100 ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬೆಂಗಳೂರಿನ ಜನತೆ ಏನೆಲ್ಲ ಆಸೆ ಪಟ್ಟಿದ್ರು ಅದೆಲ್ಲವನ್ನ ಉಪಮುಖ್ಯಮಂತ್ರಿಗಳು ಕೊಡ್ತಕ್ಕಂಥದ್ದು ಎಲ್ಲವನ್ನ ಕೂಡ ಬಜೆಟ್ ನಲ್ಲಿ ಸೇರಿಸಿದ್ದಾರೆ. ನಮ್ಮ ಕ್ಷೇತ್ರ 6 ಕಿಲೋಮೀಟರ್ ಮೆಟ್ರೋ ರೈಲ್ಗೆ ಮಾಡ್ತಕ್ಕಂಥದ್ದು, ಸುತ್ತಮುತ್ತ 41 ಕಿಲೋಮೀಟರ್ಗೆ ಮತ್ತೆ ರಿಂಗ್ ರೋಡ್ ಎಲ್ಲ ಕೂಡ BDN ಆಗ್ತಕ್ಕಂಥದ್ದು, ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಈ ಬೆಂಗಳೂರಿಗೆ ಉಸ್ತುವಾರಿಗೆ ಬಂದಿರತಕ್ಕಂತಹದ್ದು, ಇನ್ಚಾರ್ಜ್ ತೆಗೆದುಕೊಂಡತಕ್ಕಂತಹದ್ದು, BWSS ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇನ್ನಿತರ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಪ್ರಾಮಾಣಿಕವಾಗಿ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಅನೇಕ ಸೀನಿಯರ್ಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ. ತಮ್ಮಲ್ಲಿಗೆ ಬಂದು ಭೇಟಿ ಮಾಡ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರನ್ನ ಅಭಿನಂದನೆ ಹೇಳುವ ಮುಖಾಂತರ ಇನ್ ಬೇರೆ ಬೇರೆ ಏನೆಲ್ಲ ಕೆಲಸಗಳಿದೆ ಅದನ್ನ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡಿ ಅವರಿಗೆ ಶಕ್ತಿಯನ್ನ ಕೊಡ್ಲಿ, ಆಯಸ್ಸು ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.